ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸಮರ್ಪಕ ಜಾರಿಗಾಗಿ ನಿರುದ್ಯೋಗ ಭತ್ಯೆ ಹಾಗೂ ತಕ್ಷಣವೇ ಕೆಲಸ ನೀಡಲು ಆಗ್ರಹಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಿಂದ ಜನವಾದಿ ಮಹಿಳಾ ಸಂಘಟನೆ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದರು. ಈ ವೇಳೆ ಜನವಾದಿ ಮಹಿಳೆ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ ಮಾತನಾಡಿ, ನರೇಗಾ ಯೋಜನೆಯಡಿ ಕೂಲಿಗಾರರಿಗೆ ನೀಡದ ಯಂತ್ರಗಳ ಮೂಲಕ ಕೆಲಸ ಮಾಡುತ್ತಿರುವುದು ಖಂಡನೀಯ, ಕೂಡಲೇ ಕೂಲಿಗಾರರಿಗೆ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಜಿಲ್ಲಾಧ್ಯಕ್ಷೆ ಲತಾ ಮಾತನಾಡಿ, ಕೂಲಿಗಾರರು ನರೇಗಾ ಯೋಜನೆಯಡಿ ಕೆಲಸವನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದು, ಅವರಿಗೆ ಕೆಲಸ ನೀಡಬೇಕು, ಇಲ್ಲದಿದ್ದರೆ ನಿರಂತರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ, ಜಿಲ್ಲಾಧ್ಯಕ್ಷೆ ಲತಾ, ಸುಶೀಲ, ಪ್ರೇಮ, ನಾಗರತ್ನ, ಮಹದೇವಮ್ಮ, ರೂಪಾ, ರತ್ನಮ್ಮ, ಚಿಕ್ಕಸ್ವಾಮಿ, ನಾಗರಾಜು ಸೇರಿದಂತೆ ನೆಲಮಾಕನಹಳ್ಳಿ, ಹಿಟ್ಟನಹಳ್ಳಿ ಕೊಪ್ಪಲು, ಟಿಕೆ ಹಳ್ಳಿ ಘಟಕ ಕಾರ್ಯಕರ್ತರು ಹಲವರು ಇದ್ದರು. ನಾವು ಹೋರಾಟ ಅಲ್ಲಿ ಒಂದು ಪ್ರತ್ಯೇಕ ಒಬ್ಬ ನಮ್ಮ ನೌಕರರು ನಮ್ಮ ಕಾಯಕ ಬಂಧುಗಳ ಮೇಲೆ ಹಲ್ಲೆ ಮಾಡಿ ಎಫ್ಐಆರ್ ಆಗೈತೆ. ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕಾಗಲಿಲ್ಲ. ನೆಲಮಕ್ಕಳಿನಲ್ಲಿ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ. ಮತ್ತೆ ಕಡಬದಿ ಪಂಚಾಯತಿನಲ್ಲಿ ನಡೀತಾ ಇದೆ, ನಿಡಘಟ್ಟ ಗ್ರಾಮ ಪಂಚಾಯತಿ ನಡೀತಾ ಇದೆ, ದುಡ್ಗಳಿಂದ ನಡೀತಾ ಇದೆ, ಹಿಟ್ಟನ ಕೊಪ್ಪಳ ನಡೀತಾ ಇದೆ. ಯಾವ ಪಂಚಾಯತಿನಲ್ಲಿ ಯಂತ್ರಗಳ ಮುಖಾಂತರ ಕೆಲಸ ಮಾಡದೇ ಇರ್ತಕ್ಕಂಥ ಪಂಚಾಯತಿಗಳೇ ಇಲ್ಲ. ಅದೇ ಕೂಲಿಕಾರರಿಗೆ ಕೆಲಸ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ನಿಮ್ ಉದ್ದೇಶ ಏನು? ಗ್ರಾಮ ಪಂಚಾಯತ್ ಮೆಂಬರ್ ಕೆಲವರು ಮಾತಾಡ್ತಾರೆ, ನಾನು 6 ಲಕ್ಷ ಖರ್ಚು ಮಾಡಿ 10 ಲಕ್ಷ ಖರ್ಚು ಮಾಡಿ ಪಂಚಾಯತ್ ಮೆಂಬರ್ ಆಗಿದ್ದೀನಿ, ನಾನು 10 ಲಕ್ಷ ಮಾಡ್ಬೇಕು ಅಂದ್ರೆ 5 ವರ್ಷದೊಳಗೆ 20 ಲಕ್ಷ ಮಾಡ್ಕೊಳ್ಬೇಕು. 20 ಲಕ್ಷ ಮಾಡ್ಕೊಳ್ಬೇಕು ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ನಾನು 2 ಕೆರೆಗಳನ್ನ ನಾನು 10 ಲಕ್ಷ ಹಾಕ್ಸ್ಕೊಂಡಿದ್ದೀನಿ, ದನ್ ಕೆರೆ ಕೆಲಸ ಮಾಡ್ಕೊಳ್ತೀನಿ. ಸರ್ಕಾರದಲ್ಲಿ ವಿರೋಧಿ ಹಟ್ಟಿಯಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಹಳ್ಳಿನಲ್ಲಿ ನಾವು ಹೋರಾಟ ಅಲ್ಲಿ ಒಂದು ಪ್ರತ್ಯೇಕ ಒಬ್ಬ ನಮ್ಮ ನೌಕರರು ನಮ್ಮ ಕಾಯಕ ಬಂಧುಗಳ ಮೇಲೆ ಹಲ್ಲೆ